ಎಲ್ಲರಿಗೂ ನಮಸ್ತೆ. ಬಟಾಣಿ ಮತ್ತು ಕಡಲೆಕಾಳು ಹಾಕಿ ಮಸಾಲೆ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ಮುದ್ದೆಗೆ, ಚಪಾತಿಗೆ, ಅನ್ನಕ್ಕೆ, ರೋಟಿಗೆ ಎಲ್ಲದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಮಾಡಿ ನೋಡಿ. ಮತ್ತು ಒಂದು 5-6 ಅವರ್ ಆದರೂ ಬಟಾಣಿ ಮತ್ತು ಕಡಲೆಕಾಳು ನೆಂದಿರಬೇಕು. ನಾನು 1 ಗಡ್ಡೆ ಬೆಳ್ಳುಳ್ಳಿ, 2 ಈರುಳ್ಳಿ, 1 ಇಂಚು ಶುಂಠಿ ಹಾಕ್ತಾಯಿದ್ದೀನಿ. ಮತ್ತು ನಾಟಿ ಟೊಮೊಟೊ 2 ತಗೊಳ್ಳಿ. ಯಾವಾಗಲೂ ಏನು ಸಾಂಬಾರು ಮಾಡೋದು ಅಂತ ಅನಿಸ್ತಾ ಇರುತ್ತಲ್ಲ, ಈ ರೀತಿ ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. 2 ಟೊಮೊಟೊ ಹಾಕ್ಕೊಳ್ಳಿ. 1 ಸ್ಪೂನು ಎಣ್ಣೆ, ಒಣಮೆಣಸಿನ್ಕಾಯಿ ಬಂದು 7ರಿಂದ 8 ಹಾಕ್ತಾ ಇದ್ದೀನಿ. ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕಾದರೆ ಇನ್ನೊಂದು 2 ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಖಾರ ಕಮ್ಮಿ ಬೇಕು ಅಂದರೆ ಅದರಲ್ಲೇ 1 2 ಕಮ್ಮಿ ಮಾಡ್ಕೊಳ್ಳಿ. ಎಲ್ಲ ಹಾಕಿ ಟೊಮೊಟೊ, ಈರುಳ್ಳಿ ಎಲ್ಲ ಮೆತ್ತಗೆ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಒಂದು 7ರಿಂದ 8 ನಿಮಿಷ ಆದರೂ ಫ್ರೈ ಮಾಡ್ಕೊಳ್ಳಿ, ಮೀಡಿಯಮ್ ಫ್ಲೇಮಲ್ಲಿಟ್ಟು. ಕಡಲೆಕಾಳು ಬಂದು ನಾನು ಮೊಳಕೆ ಕಟ್ಟಿದ್ದೆ. ಕಡಲೆಕಾಳು ಮತ್ತು ಬಟಾಣಿ ಅದರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಚಕ್ಕೆ 1 ಇಂಚು, ಒಂದು 3 ಲವಂಗ ಹಾಕ್ಕೊಳ್ಳಿ. ನೀವು ಮನೆಯಲ್ಲಿ ಧನಿಯಾ ಪುಡಿ ಮಾಡಿದರೆ ಅದರಲ್ಲಿ ಚಕ್ಕೆ ಲವಂಗ ಹಾಕಿದರೆ ಬೇಡ. ಅಕಸ್ಮಾತ್ ನಿಮಗೇನಾದರೂ ಬೇಕು ಅಂದರೆ ಚಕ್ಕೆ ಲವಂಗ, ಧನಿಯಾ ಪುಡಿಗೂ ಚಕ್ಕೆ ಲವಂಗ ಹಾಕಿ ಇದಕ್ಕೂ ಚಕ್ಕೆ ಲವಂಗ ಬೇಕು ಅಂದರೆ ಒಂದೊಂದು ಸ್ವಲ್ಪ ಹಾಕ್ಕೊಳ್ಳಿ. ನೀವು ಅದರಲ್ಲಿ ಚಕ್ಕೆ ಲವಂಗ ಹಾಕಿಲ್ಲ ಅಂದರೆ ನಾನು ತೋರಿಸಿದ್ನಲ್ಲ ಅಷ್ಟು ಚಕ್ಕೆ ಲವಂಗ ಹಾಕ್ಕೋಬೋದು. ಸಾಂಬಾರು ಬಂದು ಒಂದು 7ರಿಂದ 8 ಜನ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಮತ್ತು ತೆಂಗಿನಕಾಯಿ ಒಂದು ಅರ್ಧ ಕಪ್ಪು, ಸ್ವಲ್ಪನೇ ಕಾಯಿ ತಗೊಳ್ಳಿ, ಜಾಸ್ತಿ ಬೇಡ. ನಾವು ಫ್ರೈ ಮಾಡಿರ್ತೀರಲ್ಲ ಟೊಮೊಟೊ, ಈರುಳ್ಳಿ ಎಲ್ಲ ಆರಿದ ಮೇಲೆ ಇದರಲ್ಲೇ ಹಾಕ್ಕೊಳ್ಳಿ. ಮಿಕ್ಸಿಗೆ ಸ್ವಲ್ಪ ನೀರು ಇಷ್ಟು ಹಾಕಿ ನುಣ್ಣಗೆ ರುಬ್ಕೋಬೇಕು. ಮತ್ತು 1 2 ಸ್ಪೂನ್ ಎಣ್ಣೆ. ಮತ್ತು ಸಾಂಬಾರು ಮಾಡಿದಾಗ ಜಾಸ್ತಿ ಏನು ಎಣ್ಣೆ ಬೇಕಾಗಿಲ್ಲ. 2 ಸ್ಪೂನು ಇಲ್ಲಾಂದರೆ 1 ಸ್ಪೂನ್ ಸಹ ಹಾಕ್ಕೋಬೋದು. 1 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವು ಇಷ್ಟು ಹಾಕಿ ಫ್ರೈ ಮಾಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿ. ಮತ್ತು 1 ಆಲೂಗಡ್ಡೆ ತಗೊಂಡಿದ್ದೀನಿ ನಾನು, ದೊಡ್ಡದು ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಿಮಗೆ ಬದನೆಕಾಯಿ ಬೇಕು ಅಂದರೂ ಹಾಕ್ಕೋಬೋದು. ನಾನು ಬದನೆಕಾಯಿ ಹಾಕಿಲ್ಲ, ಬದನೆಕಾಯಿ ಹಾಕ್ಕೋಬೋದು. ಸಣ್ಣದಾಗಿ ಆಲೂಗಡ್ಡೆ ಕಟ್ ಮಾಡಿ ಕಡಲೆಕಾಳು ಮತ್ತು ಬಟಾಣಿನ ಸೇರಿಸ್ಕೋಬೇಕು. ಹಸಿ ಬಟಾಣಿ ಇದ್ದರೂ ಪರವಾಗಿಲ್ಲ, ಒಣ ಬಟಾಣಿ ಆದರೂ ಪರವಾಗಿಲ್ಲ. ಒಣ ಬಟಾಣಿ ಆದರೆ ಹೇಳಿದ್ನಲ್ಲ 5ರಿಂದ 6 ಅವರ್ ನೆನೆಸ್ಕೋಬೇಕು. ರುಬ್ಬಿರ್ತೀರಲ್ಲ ಆ ಮಸಾಲೆನೆಲ್ಲ ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಜಾರ್ ಒಳಗಡೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಸಾಂಬಾರು ಒಳಗಡೆ ಹಾಕ್ಕೊಳ್ಳಿ. ಒಂದು 1/4 ಸ್ಪೂನ್ ಅರಿಶಿನ. ಮತ್ತು ನಾನು 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ತುಂಬ ನೀರು ಆಗಿದ್ರೆ ಚೆನ್ನಾಗಿರಲ್ಲ ಮಸಾಲೆ ಸಾರು. ಒಂದು ಸ್ವಲ್ಪ ಗಟ್ಟಿ ಇರಬೇಕು. 1 2 ಸ್ಪೂನು ಧನಿಯಾ ಪುಡಿ. ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಉಪ್ಪು ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಉಪ್ಪು ಅಷ್ಟೇ ಮತ್ತು ಖಾರನೂ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ. ಲಾಸ್ಟಿಗೆ ಈ ಟೈಮಲ್ಲಿ ನೋಡ್ಕೊಳ್ಳಿ ಎಲ್ಲ ಸರಿ ಇದೆಯೇನೋ ಅಂಥೇಳಿ. ನಾನು 1 ವಿಸಿಲ್ ಕೂಗಿಸ್ತಾ ಇದ್ದೀನಿ. 1 ವಿಸಿಲ್ ಸಾಕಾಗುತ್ತೆ. ಮತ್ತು ತಪ್ಪಲೆಯಲ್ಲಿ ಸಹ ಮಾಡ್ಬೋದು. ತಪ್ಪಲೆಯಲ್ಲಿ ಮಾಡಿದ್ರೆ ಲೇಟ್ ಆಗುತ್ತೆ ಅಂಥೇಳಿ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ತಪ್ಪಲೆಯಲ್ಲೂ ಸಹ ಮಾಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವಾಗಿನೂ ಬೇಡ. ನೋಡಿ ಈ ರೀತಿ ಇದ್ದರೆ ಸಾಕು. ಯಾಕಂದರೆ ಸಾಂಬಾರೆಲ್ಲ ಬೆಂದ ಮೇಲೆ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ. ಅಂದರೆ 1 ವಿಸಿಲ್ ಆದಮೇಲೆ ಗಟ್ಟಿ ಬರುತ್ತೆ. ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ರೋಟಿಗೆ
ಯಾವಾಗಲೂ ಒಂದೇ ಥರದ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಂದು ಸಲ ಮಾಡಿ ನೋಡಿ. ಮತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಆದಷ್ಟು ಲೈಕ್ ಮಾಡಿ, ಮತ್ತು ಕಾಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.